ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿನ್ನ ಪಾಡಿ ನೀನು ಸುಮ್ಮನೆ ಇರಬೇಕು. No, it needs to be kept on the proper watch. Okay. Sir. Inspector may have to do surveillance by name only you get. It needs to be watched. It's overactive. Every day activities note ಮಾಡ್ತಾರೆ. ಅಬ್ಸರ್ವ್ ಮಾಡಿ. You seem to be very proud of what you are doing. ಗೌಸ್ ಪೂರ್ತಿ ತುಂಬ ಖುಷಿ ಇದೆ ಅನ್ಸುತ್ತೆ. ಇಲ್ಲ ನಮ್ಮ ಇವರು ಸ್ಟೇಟ್ ಇಂಜಿನಿಯರ್ ಇದ್ದಾರೆ, ನಾವು ಜೊತೆಗೆ ಮಾಡ್ತೇವೆ. ಆಯ್ತು ನೆಕ್ಸ್ಟ್ ಹೇಳಿ. ಕರ್ಕೊಳ್ಳಿ ಟೇಕ್ ಅಲ್ಲಿ ಕೂತ್ಕೊ, ಅಲ್ಲಿ ಆ ಮೊಟ್ಟೆ ಪೆನ್ನ ಕರ್ಕೊಳ್ಳಿ ಇವ್ರೆ ಅವ್ರನ್ನ. ಏನು ನಿನ್ನ ಹೆಸರು? ಒಂದು ಗೋಕುಲ್ PS ಅಲ್ಲಿ ಒಂದು ಕೇಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಹೊನ್ನಾಳಿಯಲ್ಲಿ ಒಂದು 2 ವೀಲರ್ ಕದಿಯದ್ದು ಕೇಸ್ ಆಗುತ್ತೆ ನಮ್ಮದು. ಇವರು ಸಿಮಿ ಮಾಡ್ಯೂಲ್ ಅಂತೇಳಿ ಇವ್ರನ್ನ ಟ್ರ್ಯಾಕ್ ಮಾಡಿ ಅರೌಂಡ್ 15 ಜನ ಅಕ್ಯೂಸ್ ಮಾಡಿದ್ದಾರೆ. ಅಲ್ಲಿಂದ ಅಹಮದಾಬಾದ್ನ ಸ್ಟೆಲ್ಲೂ ಅಕ್ಯೂಸ್ ಇದ್ದಾನೆ. 15 ಇಯರ್ಸ್ ಜೈಸಲ್ಲಿ ಇದ್ದಾನೆ. ಡಿಸೆಂಬರ್ ಈಗ ರಿಲೀಸ್ ಆಗಿದೆ. ನಮ್ಮ ಆಟೋಮೊಬೈಲ್ ಆನ್ಲೈನ್ ಮಾಡ್ತೀನಿ, ವಾಚ್ ಆಟೋಮೊಬೈಲ್ ಸರ್ವಿಸಿಂಗ್ ಮಾಡ್ತೀನಿ. ಚಪ್ಪರದಲ್ಲಿ ಆನ್ ಸೈಡ್ ಏನು ಆಟೋಮೊಬೈಲ್ ಸರ್ವಿಸ್ ಅಂದರೆ ಕಾಲ್ ಬರುತ್ತೆ ಮೇಡಮ್. ಕಾಲ್ ಬಂದರೆ ಅವ್ರ ಹತ್ರ ಹೋಗಿ ಏನು ಕಾಲ್ ಆಗಿದೆ ಎಲ್ಲ ಸರಿ ಇನ್ಕಮ್ 4 ವೀಲರ್ಸ್ ಅದು ಆನ್ಲೈನ್ ಆರ್ಡರ್ಸ್ ಆಗುತ್ತೆ. ಆನ್ಲೈನ್ ಆನ್ ಸೈಟ್ ಹೋಗ್ತೀನಿ. ಕಾಲ್ ಹೆಂಗೆ ಮಾಡ್ತಾರೆ? ನಾನು ಫೋನಿಗೆ ಕಾಲ್ ಮಾಡ್ತೀನಿ. ಫೋನಿಗೆ ಐ ಕೀಪಿಂಗ್ ಸರ್ವಿಲೆನ್ಸ್ ಡೋಂಟ್ ಲೈಕ್ ಓವರ್ ಸ್ಮಾರ್ಟ್. ಅರ್ಥ ಆಯ್ತಾ? ಓವರ್ ಸ್ಮಾರ್ಟ್ನೆಸ್ ಬೇಕಾಗಿಲ್ಲ. ಇದೇನು ಒಳ್ಳೆ ಕೇಸಲ್ಲಿ ಸಿಕ್ಕಾಕೊಂಡು ಜಾಸ್ತಿ ಸ್ಕೋಪ್ ಕೊಡ್ತಾ ಇದೆಯಾ? ಹಾಂ, ಯಾಕೆ ಅವ್ರೇನು ಸರ್ವೆಲೆನ್ಸ್ ಮಾಡ್ಬೇಕು ನೀನು ಹೇಳ್ತೀಯಾ? ಅವ್ರೇನು ಮಾಡಬೇಕು ನೀನು ಹೇಳ್ಕೊಡ್ತೀಯಾ ಅಥವಾ ಏನು? ನಿನಗೇನು ಕೇಳ್ತೀನಿ ನೀನು ಹೇಳಪ್ಪ. ಅವ್ರದ್ದೇನಿದೆ ಕೆಲಸ ಅವ್ರು ಮಾಡ್ತಾರೆ. ಆಯ್ತು ಆಯ್ತು. ಹೊಲದಲ್ಲಿ ಕೆಲಸ ಅದು ಇದು ಅಂತ ಏನಪ್ಪ ಕೈ ನೋಡಿದ್ರು ಗೊತ್ತಾಗ್ತದೆ. ಕೈ ನೋಡಿದ್ರು ಗೊತ್ತಾಗ್ತದೆ. ಹೊಲದಲ್ಲಿ ಕೆಲಸ ಮಾಡೋ ಕೈ ಹೇಗಿರ್ತಾರೆ. 100% ಬೇರೆ ಮಾಡ್ತಾರೆ. ನಿಗಾ ಹಿಡಿದ ಖಂಡಿತ ಇವನು ಹೊಲದಲ್ಲಂತೂ ಕೆಲಸ ಮಾಡ್ತಾ ಇದ್ದಾರೆ. ನೀನೇನು ಮಾಡ್ತೀಯ? ಇದಾನ ಹರಪನಹಳ್ಳಿಯವ್ರು ಯಾರಿದ್ದಾರೆ ಸಿಬ್ಬಂದಿ? ಏನು ಮಾಡ್ತಾರೆ? ಮಾತಾಡೋ. ನಿನಗೆ ಪೊಲೀಸವರೆಲ್ಲ ಗೊತ್ತಿದೆ. ಯಾವ ಸ್ಟಾಫ್ ನಿಮ್ಗೆ ಗೊತ್ತಿಲ್ಲ?
ಎಲ್ಲಿ ಈ ಅಂಗಡಿ ಇಟ್ಟಿದ್ದಾನೆ ಅವನು? ಎಲ್ಲಿ? ನೋಡಿದೆ ಇವನ್ನ? ಏನಾಗ್ತದೆ ಏನು ಖಾಲಿ ಖಾಲಿ ಅಡ್ಡ? ಅದನ್ನೇ ತಾನೇ ನಿಮಗೆ ನಿಗಾ ಇಡಿ ಅಂದಿರೋದು. ಯಾವ ಹುಡುಗರ ಜೊತೆ ಓಡಾಡ್ತಾ ಇದ್ದಾನೆ? ರಾಬರಿ ಕೇಸ್ ತಾನೇ ಇವಂದು. ಮತ್ತು ಇವನ ಜೊತೆ ಓಡಾಡೋರು ಯಾರು? ಯಾರ ಹುಡುಗರು ಪಟ್ಟಿ ಮಾಡಿ ಯಾಕೆ ಓಡಾಡ್ತಾ ಇದ್ದಾರೆ? ಈಗಲೂ ಅದೇ ಇದೆಯಾ ನಿಂದು? ಟೀ ಕುಡಿಬೇಕು ಹೋಗ್ಬೇಕು ಅವರು. ಇವನ ಜೊತೆ ಓಡಾಡ್ತಾರೆ ಅಂದ್ರೆ ಏನು ಅರ್ಥ? ನಿಗಾ ಇಡಿ, ಅವ್ರ ಮೇಲೆ ನಿಗಾ ಇಡಿ. ಯಾರು ಓಡಾಡ್ತಾರೆ ಅವ್ರ ಮೇಲೆ. ಏನು ಕಾರಣ ಕೇಳಪ್ಪ. ಹಾಂ, ಗೊತ್ತಿಲ್ಲ ಅಂದ್ರೆ ಈ ಕಡೆ ಬಾ. ಗೊತ್ತಿಲ್ಲ ಅಂದ್ರೆ ಏನು ಕಾರಣ? ಪಾರ್ಟಿಗೆ ಅಂತ ಹೋಗಿದ್ದೇವೆ. ಬಾಯಿಗೆ ಅಲ್ಲಿ ಜಗಳ ಆಯ್ತು ಸರ್, ಚಿನ್ನಪ್ಪ ಅಂದರೆ ಅವ್ನು ಹೊಡೆದಿದ್ದಕ್ಕೆ ನಾವು ಎಂದೇ ಇದ್ವಿ ಸರ್. ಇವ್ರದ್ದು ಯಾವ ಸ್ಟೇಜಲ್ಲಿ ಇದೆ? ಯಾವ ಕೇಸ್ ಇದು? ಗುರಾಜ್ ಕಮಲಾಪುರ. ಏಯ್ ಬಾಮ ನೀನು ಮುಂದೆ ಬಾ. ಹೇಳು ಯಾರು? ಯಾವ ಕೇಸ್ ರೀ? ಕಮಲಾಪುರದವರು. ಬೇಕಾ ಕಮಲಾಪುರ ಯಾರು ಮುಂದೆ ಬಾರ. ರಾಮಣ್ಣ ಒಬ್ರು, ಆಮೇಲೆ ಯಾರನ್ನಪ್ಪ ಮಾಡಿ ಏನಾಗಿದ್ದ ಅವನು? ಅಲ್ಲ ಅವ್ನು ಏನವನು? ಯಾಕಾಗಿತ್ತು ಹೇಳ ಇನ್ವಿಟೇಷನ್. ಫೋನ್ ಕಾಲಿಗೆ ಇದಾಗಿತ್ತು. ಫೋನ್ ಮಾಡಿದ್ರು, ಅದ್ರ ಮೇಲಿಂದ ಆಯ್ತು. ಎಷ್ಟು ಜನ ಇದ್ದಾರೆ? ಈ 3 ಜನ ಯಾರು? ನೀನು ಮತ್ತು ಹಾಂ, ಏನು ಸ್ಟೇಜಲ್ಲಿದೆ ಇವಾಗ ನಿಮ್ಮ ಕೇಸು? ಮುಗಿದಿದೆ. ಈಗ ಜಿಲ್ಲೆಯಲ್ಲಿ ಮುಂಬರುವ ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಈ ದಿನ ನಾವು ಹೊಸಪೇಟೆ ಮತ್ತು ಹರಪನಹಳ್ಳಿ ಉಪವಿಭಾಗದ್ದು ರೌಡಿ ಪರೇಡ್ ಇಟ್ಕೊಂಡಿದ್ವಿ. ಅದರಲ್ಲಿ ಸುಮಾರು 220 ಜನ ಹಾಜರಾಗಿದ್ದಾರೆ. ಅವ್ರದ್ದು ಈಗಿನ ಚಟುವಟಿಕೆ ಮತ್ತು ಅವ್ರದ್ದು ಏನು ಆ್ಯಕ್ಟಿವಿಟೀಸ್ ಇದೆ ಇದ್ರ ಮೇಲೆ ನಿಗಾವಣೆ ಮುಂದುವರಿಸುವ ಬಗ್ಗೆ ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಅವ್ರನ್ನ ಹಾಜರು ಮಾಡಿಕೊಂಡು ವಿಚಾರಣೆ ಮಾಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಕೆಲವರು ಪ್ರೀವಿಯಸ್ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು ತುಂಬ ಹಳೆ ಕೇಸಸ್ಸಲ್ಲಿರೋರು ಕಂಡು ಬಂದಿದ್ದಾರೆ. ಅಂಥವ್ರ ಮೇಲೆ ಕ್ಲೋಷರ್ಗೂ ಸಹ ನಾವು ನಮ್ಮ ಅಧಿಕಾರಿಗಳು ರೆಕಮೆಂಡ್ ಮಾಡಿದ ಬೇಸಿಸ್ ಮೇಲೆ ವಿಚಾರಣೆ ಮಾಡಿ ಅದನ್ನು ಸಹ ಕ್ರಮ ತಗೋತೀವಿ. ಬಟ್ ಮೇಜರ್ ಕೇಸಸಲ್ಲಿ ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರ ಮೇಲೆ ಕಂಟಿನ್ಯೂಸ್ ನಿಗಾವಣೆ ಮುಂದುವರಿಯುತ್ತೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ ಆಲ್ ಆಸ್ಪೆಕ್ಟ್ಸ್, ವೆದರ್ ಇಟ್ ಈಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್, ವೆದರ್ ಇಟ್ ಈಸ್ ದಿಯರ್ ಡೈಲಿ ಆ್ಯಕ್ಟಿವಿಟೀಸ್, ಇದ್ರ ಮೇಲೂ ಸಹ ಕಂಟಿನ್ಯೂಡ್ ನಿಗಾವಣೆ ಮುಂದುವರಿಸ್ತದೆ. ಇಲ್ಲಿ ರೌಡಿ ಪರೇಡ್ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಚಟುವಟಿಕೆ ಉಳ್ಳವರು ಕೆಲವರು ಕಂಡು ಬಂದಿದ್ದಾರೆ. ಸೊ ಅಂಥವ್ರ ಮೇಲೆ ಗಡೀಪಾರು ಮಾಡುವಂಥ ಕ್ರಮ ಕೂಡ ನಾವು ತಗೊಳ್ತೀವಿ. ಅಂದರೆ ಈಗ ಆಕ್ಟಿವ್ ಆಗಿರೋರ ಮೇಲೆ ಗಡೀಪಾರು. ಹೌದು. ಎಷ್ಟು ಜನ ಅಂಥವರು ಸುಮಾರು ಒಂದು 15 ಜನ ಕಂಡು ಬಂದಿದ್ದಾರೆ. ಸೊ ಅವ್ರ ಮೇಲೆ ಗಡೀಪಾರಿಗೂ ಸಹ ನಾವು ಕ್ರಮ ತಗೋತೀವಿ. ಮೇಡಮ್, ಈಗ ನೀವು ರೌಡಿ ಪರೇಡ್ ಮಾಡಿದ ಸಂದರ್ಭದಲ್ಲಿ ಯಾರಾದರೂ ಸಾರ್ವಜನಿಕ ನೋಡಿರ್ತಾರೆ ಈ ಜನಗಳನ್ನು, ಅಥವಾ ನೀವು ಮಾಡುವಂಥ ಟೈಮಲ್ಲಿ, ಅಂಥ ಟೈಮಲ್ಲಿ ಯಾರಾದರೂ ಈ ಥರ ಪರೇಡಲ್ಲಿ ಇದ್ದಾಗ ಅವ್ರನ್ನ ರೌಡಿ ಶೀಟರ್ ಇದ್ದಾರೆ ಯಾರಾದರೂ ಹಿಂಗೆ ತಿರುಗಿ ನೋಡಿದೆ ಅಥವಾ ಏನಾದರೂ ಮಾಡಿದರೆ ಅಂಥ ಟೈಮಲ್ಲಿ ಅವ್ರನ್ನ ಯಾಕೆ ನೋಡ್ತಿದ್ದಿ ಹಂಗೆ ಅಂತ ರೌಡಿ ಶೀಟರ್ ಕೆಲವರು ಅವಾಜ್ ಹಾಕಿರೋ ಉದಾಹರಣೆಗಳಿದ್ದಾರೆ. ಯಾರು ಹಾಕಿದ್ದಾರೆ? ಕೆಲವರು ಹಾಕಿದ್ದ ಆಕ್ಟಿವ್ ಇರುವಂಥವ್ರು ಇದ್ದಾರೆ ಮೇಡಮ್, ಆ ಥರ ಮಾಡ್ತಾರೆ. ಅದೇ ಆ ಥರ ಆ್ಯಕ್ಟಿವ್ ಆಗಿರೋರ ಬಗ್ಗೆ ನಾವು ಕಂಟಿನ್ಯೂಸ್ ನಿಗಾವಣೆಯಲ್ಲಿ ಇಟ್ಟಿದ್ದೀವಿ. ಆ ಥರದ್ದು ಏನಾದ್ರು ಕಂಡು ಬಂದು ಹೊಸದಾಗ ಅವ್ರು ಯಾರಿಗಾರು ಥ್ರೆಟ್ ಮಾಡಿ ಏನಾದ್ರು ಆ ಥರದ್ದು ಏನಾದ್ರು ಕಂಪ್ಲೇಂಟ್ ರಿಸೀವ್ ಆದರೆ ಫ್ರೆಶ್ ಕಂಪ್ಲೇಂಟ್ ದಾಖಲು ಮಾಡಿ ಅವ್ರ ಮೇಲೆ ಗಡೀಪಾರಿಗೂ ಸಹ ಕ್ರಮ ತಗೊಳ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.